ಈಗ ಅರ್ಥ ಆಯ್ತಲ್ವ? ಅರ್ಥ ಆಯ್ತು. ಅಲ್ಲಿ ಯಾರಿಗೂ ಮೋಸ ವಂಚನೆ ಆಗೋದಿಲ್ಲ ಅಂತ ಹೇಳೋದು. ಅಲ್ಲಿ ಆಸೆಗಳನ್ನು ತಿಳಿಯುವುದು, ರಿಸರ್ಚ್ ಮಾಡೋದು, ತನ್ನಂತ ರಿಸರ್ಚ್ ಮಾಡೋದು, ಯಾಕೆ ಏನು ಎಂತ ಅಂತೇಳಿ. ಅದು ಕಾಮ ಅಂತ ಹೇಳಿದ್ರೆ ಕಾಮ ಅಲ್ಲ, ಅದು ಕಾಮದನ್ನು ದಾಟಿ ಕ್ರಿಯೆಗೆ ಹೋಗ್ತದೆ, ಸಾಧನೆಗೆ ಹೋಗ್ತದೆ ದೈವಿಕದಲ್ಲಿ. ದೈವಿಕದಲ್ಲಿ ಆ ಸಾಧನೆಗೆ ಹೋಗ್ತದೆ. ಅದು ಎಲ್ಲಿಗೆ ಹೋಗಿ ಮುಡ್ತದೆ ಅಂತಂದರೆ ಕುಂಡಲಿನಿ ಶಕ್ತಿಗೆ ಹೋಗಿ ಕನೆಕ್ಟ್ ಆಗ್ತದೆ ಕೊನೆಗೆ, ಆಟೋಮೆಟಿಕ್ಕಾಗಿ. ಅದಷ್ಟು ಸುಲಭ ಅಲ್ಲ ಅದು. ಹೊರಗಡೆ ಹೋಗ್ಲೇಬೇಕಲ್ಲ. ಹೋಗ್ಲೇಬೇಕು ಯಾವುದೋ ಒಂದು ರೀತಿಯಲ್ಲಿ. ಯಾವುದೋ ಒಂದು ರೀತಿಯಲ್ಲಿ ತನ್ನ ದೇಹದಿಂದ ಯಾವುದೋ ಒಂದು ರೀತಿಯಲ್ಲಿ ಆ ಶಕ್ತಿ ಹೊರಗೆ ಹೋಗಲೇಬೇಕು. ಚೈತನ್ಯ ಎಂಬುದು, ಆ ಚೈತನ್ಯ ಎಂಬುದು ಹೊರಗೆ ಹೋಗ್ತಾ 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 ನಿಲ್ತದೆ ಒಂದು ಸಲ. ನಿಂತ ನಂತರ ಪುನಃ ಅದು ಹೊರಗೆ ಹೋಗಬಾರ್ದು. ಪುನಃ ಹೊರಗೆ ಹೋದರೆ ಸಾಧನೆ ಫೈನ್. ಸಾಧನೆ ಫೈಲೇ. ಸೈಕಲ್ ಕಲಿಯೋಗಿ ಒಂದೇ ಸಲ ಕಲಿಲಿಕ್ಕೆ ಆಗ್ತದೆ. ಯಾವುದೇ ಒಂದು ವಿಷಯವನ್ನು ಒಂದೇ ಸಲ ಮಾಡ್ಲಿಕ್ಕೆ ಆಗ್ತದೆ. ಒಂದು ಅಡುಗೆ ಮಾಡೋಗಾದ್ರೂ ಕೂಡ ಅಷ್ಟು ಪರ್ಫೆಕ್ಟಾಗಿ ಒಂದೇ ಸಲ ಫಸ್ಟ್ ಅಡುಗೆಯಲ್ಲಿ ಸಕ್ಸಸ್ ಆಗ್ತದೆ. ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಕೆಲವೆಲ್ಲ ಐಟಮೇ ಗೊತ್ತಿರೋದಿಲ್ಲ, ಇದೇನು ಉಪ್ಪು ಯಾವ ಎಷ್ಟು ಹಾಕಬೇಕು, ಇದಕ್ಕೆ ಎಂತ ಹಾಕಬೇಕು, ಇದಕ್ಕೆ ಏನು ಹಾಕಬೇಕು ಅಂತ ಗೊತ್ತಿರೋದಿಲ್ಲ. ಮಾಡ್ತಾ 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 ಗೊತ್ತಾಗೋದು ಅಲ್ವಾ? ಎಲ್ಲ ವಿಷಯ ಅಷ್ಟೇ ಅಲ್ವಾ? ಈಗ ಕೇಳ್ಬೋದು ಅಲ್ಲ ಎಷ್ಟೋ ಜನರು ಇದು ಸರಿಯಲ್ಲ ಅಂತೇಳಿ. ಆಗ ಸರಿಯಲ್ಲ ಅಂತೇಳಿದ್ರೆ ಒಂದು ಪ್ರಶ್ನೆ ಉಂಟು. ಎರಡು ಕಣ್ಣು ಯಾಕೆ ಕೊಟ್ಟದ್ದು? ಕಣ್ಣಿನ ಕೆಲಸ ಮಾಡಲಿಕ್ಕೆ. ಕಿವಿ ಯಾಕೆ ಕೊಟ್ಟದ್ದು? ಕಿವಿಯ ಕೆಲಸ ಮಾಡಲಿಕ್ಕೆ. ಮೂಗು ಯಾಕೆ ಕೊಟ್ಟದ್ದು? ಉಸಿರಾಡಲಿಕ್ಕೆ. ಬಾಯಿ ಯಾಕೆ ಕೊಟ್ಟದ್ದು? ಊಟ ಮಾಡಲಿಕ್ಕೆ. ನಾಲಿಗೆ ಯಾಕೆ ಕೊಟ್ಟದ್ದು? ಮಾತಾಡಲಿಕ್ಕೆ. ಕೈ ಯಾಕೆ ಕೊಟ್ಟದ್ದು? ಕೆಲಸ ಮಾಡಲಿಕ್ಕೆ ಅಲ್ವಾ? ಪಾದ ಯಾಕೆ ಕೊಟ್ಟದ್ದು? ನಡಿಲಿಕ್ಕೆ. ಅದೇ ರೀತಿ ಅಲ್ವಾ ಒಂದು ಲಿಂಗವು ಯೋನಿಯು ಕೊಟ್ಟದ್ದು, ಇದೆರಡು ಒಂದಾಗಬೇಕು ಅಂತೇಳಿ. ಇದು ಪ್ರಕೃತಿ ನಿಯಮ ಅಂತೇಳಿ. ಅದು ಎಲ್ಲಿ ಒಂದಾಗಬೇಕು, ಯಾವ ಹತ್ರ ಒಂದಾಗಬೇಕು, ಹೇಗಿರಬೇಕು ಅಂತೇಳಿ ಅವರವರ ಜ್ಞಾನಕ್ಕೆ ಬಿಟ್ಟ ವಿಚಾರ. ಅದಂತೂ ಇರುವುದೇ ಸತ್ಯ. ಅದು ಇದರ ಭಗವಂತ ಯಾಕೆ ಕೊಟ್ಟ? ಎಲ್ಲ ಒಂದು ಅಂಗ ಕೊಟ್ಟಲ್ಲ, ಗುದದ್ವಾರ ಕೊಟ್ಟಲ್ಲ, ಭಾಳ ಇಂಪಾರ್ಟೆಂಟ್ ಆಗಿ. ಅದಿಲ್ಲದ್ರೆ ಏನಾಗ್ತಿತ್ತು ಮನುಷ್ಯನ ಜೀವನ? ಎಲ್ಲ ಜೀವರಾಶಿಗಳ ಜೀವನ ಏನಾಗ್ತಿತ್ತು? ಯಾವುದಕ್ಕಾದ್ರೂ ಒಂದು ಕೊಟ್ಟಿದ್ದಾನಲ್ಲ. ಎಲ್ಲ ಜೀವರಾಶಿಯಲ್ಲಿ ಎರಡು ವಿಷಯಗಳು ಭಾಳ ಮುಖ್ಯವಾಗಿ ಕೊಟ್ಟಿದ್ದಾನಲ್ಲ. ಎಷ್ಟು ಸೂಕ್ಷ್ಮ 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 ಹೋದ್ರೂ ಉಂಟಲ್ಲ. ಯಾಕೆ ಕೊಟ್ಟ? ಅದು ತಪ್ಪು ಅಂತ ಹೇಳೋದು ಹೇಗೆ? ಹೇಗೆ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ? ಹೆಸರಿಗೆ ಜನಗಳ ಮುಂದೆ ಒಂದು ರೀತಿ ಒಂದು ಎಂಥ ಪಾಲಿಶ್ ಲ್ಯಾಂಗ್ವೇಜಲ್ಲಿ ಹೇಳ್ಬೋದು, ಅದು ಬೇರೆ ವಿಷಯ. ಆದರೆ ಅವರ ಸ್ಥಿತಿಗೆ ಒಂದು ಲ್ಯಾಂಗ್ವೇಜ್ ಉಂಟಲ್ಲ, ಅದೇ ವಿಷಯದಲ್ಲಿ ಬರೋದು ಅಂತ ಹೇಳೋದು ನಾನು. ಅಷ್ಟು ಸುಲಭ ಅಲ್ಲ ಈ ಜ್ಞಾನದ ವಿಚಾರ ಮಾತಾಡೋದು. ಜ್ಞಾನ ಅಂದರೆ ಅಂತ ತಿಳ್ಕೊಳ್ಳೋದು, ಬ್ರಹ್ಮಚರ್ಯ ಏನು ಅಂತೇಳಿ ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭ ವಿಚಾರವೇ ಅಲ್ಲ. ಹೇಳಲಿಕ್ಕೆ ತುಂಬ ಸುಲಭ. ವೀರ್ಯವನ್ನು ಕಟ್ಟಿ, ವೀರ್ಯವನ್ನು ಹಾಗೆ ಮಾಡಿ, ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿ, ಹಾಗೆ ಆಗ್ತದೆ ಹೀಗೆ ಆಗ್ತದೆ ಅಂತೇಳಿ. ಸರಿ, ಅವನಿಗೆ ಒಂದು ಒಳ್ಳೊಂದು ಬ್ರಹ್ಮಚಾರಿ ಆಗಿದ್ದಾನೆ ಅಂತ ಇಟ್ಟುಕೊಳ್ಳುವ. ಅವನನ್ನು ಪರೀಕ್ಷೆ ಮಾಡೋದು ಹೇಗೆ ಗೊತ್ತಾ? ಬ್ರಹ್ಮಚಾರಿಯನ್ನು ಅವನಿಗೆ ಡೆಡ್ ಆಪೋಸಿಟ್ ಆದ ಆಹಾರ ಕೊಟ್ಟು ನೋಡೋದು. ಗೊತ್ತಾಯ್ತಾ? ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಕೆಲವೆಲ್ಲ ಈ ದೇಹದೊಳಗೆ ಪ್ರಚೋದನೆ ಮಾಡುವಂಥ ಆಹಾರವನ್ನು ಒಳ್ಳೆ ಊಟ ಮಾಡಪ್ಪ ಅಂತ ಹೇಳಿದೆ. ಬ್ರಹ್ಮಚರ್ಯ ಎಲ್ಲ ಊಟ ಮಾಡು ಅಂತೇಳಿ. ಡಿಸ್ಟರ್ಬ್ ಆಗ್ತದೆ ಅವನಿಗೆ, ಹಾಗೆ ಆಗ್ತದೆ. ನೀನು ಇದನ್ನೇ ಊಟ ಮಾಡಿ ಬ್ರಹ್ಮಚರ್ಯನ ಪಾಲನೆ ಮಾಡು ಅಂತ ಹೇಳೋದು ಜ್ಞಾನಿಗಳು. ನಿನಗೆ ಯಾವುದು ಆಪೋಸಿಟ್ ಉಂಟು, ಗೊತ್ತಾಯ್ತಾ? ಉಪ್ಪು, ಹುಳಿ, ಖಾರ, ರುಚಿ, ಈ ನೀರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲವನ್ನು ನೀನು ಊಟ ಮಾಡಿ ಆ ಬ್ರಹ್ಮಚರ್ಯನ ಕಾಪಾಡು. ಅದು ಪಕ್ಕ ಬ್ರಹ್ಮಚಾರಿ. ನೀನು ಏನು ಊಟ ಮಾಡಿದ್ರು, ಎಲ್ಲಿ ಹೋದ್ರು, ಏನಾದರೂ ನೀನು ಸೋಲುವುದಿಲ್ಲ. ಅವನು ಗೆದ್ದ ಹಾಗೆ, ಗೆದ್ದದ್ದೇ ಅವ. ಅಷ್ಟು ಸುಲಭ ಇಲ್ಲ. ಈ ಜ್ಞಾನದಲ್ಲಿ ಈ ಋಷಿಮುನಿಗಳು, ಈ ಸಿದ್ಧರುಗಳ ಟ್ರೈನಿಂಗೇ ಬೇರೆ. ಈ ಭೌತಿಕ ಪ್ರಪಂಚದಲ್ಲಿ ಈ ಯೋಗ ಹೇಳಿಕೊಡ್ತೇನೆ, ಜ್ಞಾನ ಹೇಳಿಕೊಡ್ತೇನೆ, ಇನ್ನು ಅನೇಕ ರೀತಿಯ ಧ್ಯಾನ ಮೆಡಿಟೇಷನ್ ಹೇಳಿಕೊಡ್ತೇನೆ. ಇವರ ಒಂದು ರೀತಿ ನೀತಿ ಬೇರೆ.
ಕಂಪ್ಲೀಟ್ ಡಿಫ್ರೆಂಟ್ ಆಗಿ ಡಿಫ್ರೆಂಟ್, ಅದು ಎರಡೂ ಡಿಫ್ರೆಂಟ್, ಅದು ಅರ್ಥ ಆಯ್ತಲ್ವ. ಅವರಿಗೆ ಇದು ತಪ್ಪು ಅಂತ ಕಾಣ್ತದೆ, ಅರ್ಥ ಆಯ್ತಲ್ವ. ಈ ಎಲ್ಲ ಪ್ರಪಂಚದಲ್ಲಿ ಇದ್ದಾರಲ್ವ ಎಲ್ಲ ಯೋಗ ಮಾಸ್ಟ್ರು, ದೊಡ್ಡ ದೊಡ್ಡ ಜ್ಞಾನಿಗಳು ಎಲ್ಲ ಇದ್ದಾರೆ ಪ್ರಪಂಚದಲ್ಲಿ ಒಂದು ರೀತಿಯಲ್ಲಿ. ಅಂದರೆ ಈಗಿನ ಸೊಸೈಟಿಗೆ ತಕ್ಕವಾಗಿ, ಸಮಾಜ ಅಂತ ಹೇಳೋದು, ಈ ಸೊಸೈಟಿಗೆ ತಕ್ಕವಾಗಿ ಎಲ್ಲ ಜ್ಞಾನಿಗಳು ಯೋಗಿಗಳು ಎಲ್ಲ ಯೋಗ ಮಾಸ್ಟರ್ ಎಲ್ಲ ಇದ್ದಾರೆ. ಇವರು ಹೇಳೋ ಸ್ಥಿತಿಗೂ ಈ ಕಾಡಿನಲ್ಲಿ ಒಂದು ಅಭ್ಯಾಸ ಮಾಡಿ ಕಾಡು ಮನುಷ್ಯರ ಜೊತೆ ಬೆಳೆದು ಕಾಡಿನಲ್ಲಿರೋ ಋಷಿಮುನಿಗಳ ಜೊತೆ ಇದ್ದುಕೊಂಡು ಅವರ ಸಿದ್ಧಾಂತ ಅವರ ರೀತಿ ನೀತಿಯೇ ಬೇರೆ. ಇದು ಎರಡು ಡೈರೆಕ್ಷನ್ ಬೇರೆ. ಕಾಡಿನಲ್ಲಿ ಒಂದು ಸಿದ್ಧರಿರ್ತಾರೆ, ಯೋಗಿಗಳಿರ್ತಾರೆ, ಯಾರೋ ಒಬ್ಬ ಶಿಷ್ಯ ಇರ್ತಾನೆ. ಕಾಡಿನಲ್ಲಿ ಇಲ್ಲಿರ್ತದೆ ಅವ್ರಿಗೆ ಊಟ, ಅವ್ರಿಗೆ ಗೊತ್ತಿರೋದಿಲ್ವ ಇವ ಇದನ್ನೆಲ್ಲ ಗೆಲ್ಲಿಲ್ಲ, ಇವನಿಗೆ ಹಸಿವೆ ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ, ನಿದ್ರೆ ಬಿಟ್ಟು ಇರಲಿಕ್ಕೆ ಆಗೋದಿಲ್ಲ, ಇವನಿಗೆ ಇಷ್ಟು ಕಷ್ಟ ಉಂಟು, ಇವ ಏನೋ ಪಾಪ ಎಲ್ಲ ಹುಡುಕಿ ಬಂದಿದ್ದಾನೆ, ಸ್ವಲ್ಪ ಸಮಯ ಇಲ್ಲಿ ಇರ್ತಾನೆ ಅಂತ ಹೇಳಿದ್ದಾನೆ ಅಂತ ಹೇಳುವಾಗ ಅವ್ರಿಗೊಂದು ಖುಷಿಯಾಗಿ ಬಿಟ್ಟರೆ, ಸಿಟ್ಟು ಬಂದರೆ ಒಂದು 99% ಓಡಿಸ್ತಾರೆ, ನಾಡಿ ಅಂತೇಳಿ ಓಡಿಸೇ ಬಿಡ್ತಾರೆ ಒಂದು. ಇನ್ನು ಒಳಗೆ ಎಂಟರಾಗುವಾಗ ಬರದಾಗಿ ಏನೋ ಒಂದು ಮಾಡಿಬಿಡ್ತಾರೆ, ಎಷ್ಟೋ ದೂರದಲ್ಲೇ ಏನೊಂದು ಅನಾಹುತ ಮಾಡಿ ಏನೋ ಒಂದು ಮಾಡಿ ಹೋಗೋದು ಬೇಡಪ್ಪ ಅಂತ ಭಯ ಹುಟ್ಟಿಸಿ ಕಳಿಸ್ತಾರೆ. ಇನ್ನು ಅದಕ್ಕಾಗಿ ಅಂತೇಳಿ ಒಬ್ಬ ಹುಟ್ಟಿರ್ತಾನೆ, ಅವ್ರಿಗೆ ಗೊತ್ತಾಗ್ತಾವ ಇವ ಬೇಕು ನನಗೆ ಅಂತೇಳಿ. ಆಗ ಅಲ್ಲಿ ಹಣ್ಣು ಹಂಪಲು ಅದು ಯಾವುದು ಸಿಗೋದಿಲ್ಲ, ಅವ್ರು ಸುಮ್ಮನೆ ನಮಃಶಿವ ಅಂತ ಕೂತ್ಕೊಳ್ತಾರೆ. ಆಗ ಏನು ಮಾಡ್ತಾರೆ ಅವರು, ಒಂದು ಮೂಲಿಗೆ ತೆಗೆದುಕೊಳ್ತಾರೆ, ಕೈದು ಊಟ ಮಾಡು ಅಂತೇಳಿ, ಆ ದೇವರ ಹೆಸರಲ್ಲಿ ಊಟ ಮಾಡು ಅಂತೇಳಿ. ಆ ಊಟ ಮಾಡಿದ ಕೂಡಲೇ ಹಸಿವೆ ನಿಲ್ತದೆ, ನಿದ್ರೆ ನಿಲ್ತದೆ, ಎಲ್ಲವೂ ನಿಲ್ತದೆ, ಆಟೋಮೆಟಿಕ್ ಧೈರ್ಯ ಬರ್ತದೆ. ವೆರಿ ಸಿಂಪಲ್, ಒಂದು ಸೆಕೆಂಡಲ್ಲಿ ಮಾಡಿಬಿಟ್ರು ಅವರು. ಇನ್ನು ಬೆಳಿಗ್ಗೆ 3 ಗಂಟೆಗೆ ಹೇಳು, ಹೀಗೆ ಕೂತುಕೋ, ಕಣ್ಣು ಮುಚ್ಚಿ ಕೂತುಕೋ, ಉಸಿರಾಟದ ಮೇಲೆ ಗಮನ ಹರಿಸು, ಹಾಗೆ ಆಗ್ತದೆ ಹೀಗೆ ಆಗ್ತದೆ, ಸಾವಿರ ವಿಚಾರಗಳು. ಇದನ್ನು ಅವರು ಹೇಳೋದಿಲ್ಲ, ಅವ್ರು ಹೇಳೋದೇ ಇಲ್ಲ. ಅವ್ರು ಏನು ಹೇಳ್ತಾರೆ ಗೊತ್ತುಂಟ, ಒಂದು ಮೂಲಿಗೆ ವೃಕ್ಷ ಇರ್ಬೋದು, ದೊಡ್ಡ ಒಂದು ಮರ ಇರ್ಬೋದು, ಅದರ ಅಡಿ ಏನೋ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಹೇಳಿ, ಯಾರು ಸ್ವಲ್ಪ ಕೆಲಸ ಮಾಡು ಅಂತೇಳಿ, ಆಟೋಮೆಟಿಕ್ ನಿನ್ನ ಪ್ರಾಣವಾಯು ಶುದ್ಧ ಆಗ್ತದೆ, ಅಷ್ಟು ತನ್ನಿಂದ ತಾನಾಗಿ ಉಸಿರಾಟ ಕ್ಲಿಯರ್ ಆಗ್ತದೆ ಆ ಮರದ ಹತ್ರ ಹೋದರೆ. ಇದು ರಹಸ್ಯ ಅಲ್ವಾ. ಈ ರಹಸ್ಯವನ್ನು ಅವರು ಹೇಳುವುದಿಲ್ಲ, ಅವ್ರು ಏನೋ ಒಂದು ಹೇಳ್ತಾರೆ ನಮ್ಮ ಹತ್ರ ಮಾಡೋದು, ನಾವು ತಿಳ್ಕೊಳ್ಬೇಕು ಇದರೊಳಗೆ ಏನುಂಟು ಅಂತೇಳಿ. ಕ್ರಿಯೆ ಇರುತ್ತೆ, ಕ್ರಿಯೆ ಅರ್ಥ ನಾವು ತಿಳ್ಕೊಳ್ಬೇಕು, ಎಲ್ಲವೂ ಅಷ್ಟೇ ಅಲ್ವಾ. ದೇವಾನು ದೇವತೆಗಳಿಗೂ ಬಿಡಲಿಲ್ಲ ಅಂತೇಳಿ. ದೇವಾನು ದೇವತೆಗಳಂದ್ರೆ ಏನು, ದೇವರಿದ್ದಾರ ಅಂತ ಕೇಳು. ಸರಿ, ದೇವರಿದ್ದರೆ ಯಾಕೆ ದೇವರನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರರಿಗೆ ಒಂದೊಂದು ಧರ್ಮಪತ್ನಿಯನ್ನು ಕೊಟ್ಟರು? ಸಾಕ್ಷಾತ್ ಶಿವನಿಗೆ ಸಹ ಕೊಟ್ಟರಲ್ಲ ಪಾರ್ವತಿಯನ್ನು. ಅದೇ ಶಿವನಲ್ಲಿದ್ದಾನೆ ಎಲ್ಲ ಸಂಸಾರದ್ದು. ಅದು ಯೋಗದಲ್ಲಿ ಆಯಿತಾ ಅಲ್ಲ ಶಕ್ತಿಯಲ್ಲಿ ಆಯಿತಾ, ಇದೆಲ್ಲ ಹೇಳ್ತಾರೆ ಒಂದೊಂದು ವಿಚಾರ. ಮಗುವೇ ಅಲ್ವಾ, ಸಂಸಾರ ಅಲ್ವಾ, ಹೆಂಡತಿ ಅಲ್ವಾ. ಅದೇ ವಿಷ್ಣುವಿನ ಕಥೆಯಲ್ಲಿ ಬರ್ತದೆ, ಲಕ್ಷ್ಮೀ ಕಾಲ ತುತ್ತರುವಾಗ ಭೃಗು ಮಹರ್ಷಿ ಬಂದರು ಅಲ್ವಾ, ಏನೋ ಒಂದು ಕೋಪದಲ್ಲಿ ಶಾಪ ಕೊಟ್ಟರು ಅಂತೇಳಿ ಕಥೆಯಲ್ಲಿ ಬರ್ತದೆ. ವಿಷ್ಣುವಿನ ಹೃದಯಕ್ಕೆ ತುಳಿದ್ರು ಅಂತೇಳಿ. ವಿಷ್ಣುಗೆಲ್ಲ ಗೊತ್ತಿಲ್ಲ ಆಯ್ತಲ್ಲ, ವಿಷ್ಣುಗೆಲ್ಲ ಗೊತ್ತಿತ್ತಲ್ಲ, ಸರ್ವಂತರ್ಯಾಮಿ ಅಲ್ಲ, ಆ ಮೌನವಾಗಿದ್ದ. ಆಗ ಲಕ್ಷ್ಮಿಗೆ ಯಾಕೆ ಕೋಪ ಬಂತು ಅಲ್ಲಿಂದ? ಈ ಕಥೆನ ಒಪ್ತೀರಾ ನೀವು? ಆ ಕೋಪ ಯಾಕೆ ಬಂತು? ಕೋಪ ಇಲ್ಲಿಂದ ಬಂತು? ದೇವಾನು ದೇವತೆಗಳಿಗೆ ಬಿಡಲಿಲ್ಲ ಅಂತ ಹೇಳೋದು. ಈಗ ನಿಮ್ಮ ಕಥೆ ಪ್ರಕಾರವೇ ಹೇಳ್ತೇನೆ ನಾನು, ನಿಮ್ಮ ಕಥೆ ಪ್ರಕಾರವೇ ಹೋಗುವ. ಕೋಪ ಯಾಕೆ ಬಂತು? ಕೋಪ ಬರಬಾರ್ದಲ್ಲ, ಇದಕ್ಕೆ ಉತ್ತರ ಹೇಳಿ ನನಗೆ. ಆ ಕೋಪ ಎಲ್ಲಿಂದ ಬಂತು, ಯಾಕೆ ಬಂತು, ಯಾಕೆ ಅವಳು ಕೋಪ ಮಾಡಿ ಗಂಡನನ್ನು ಬಿಟ್ಟು ಗುಹೆ ಒಳಗೆ ಹೋಗಿ ಕೂತ್ಕೊಂಡ್ಳು? ಮಾತಾಡಿದ ತಪ್ಪು ಅಲ್ವಾ. ಬ್ರಹ್ಮ ಮಗಳನ್ನೇ ಮದುವೆ ಆದ ಅಂತೇಳಿ ಎಲ್ಲರೂ ಹೇಳ್ತಾರೆ. ಬ್ರಹ್ಮ ಯಾರನ್ನು ಮದುವೆ ಆದ್ದು? ಮಗಳನ್ನು ಮದುವೆ ಆದ್ದು ಅಂತೇಳಿ. ಈ ಮೇಲಿಂದ ನೋಡಿದ್ರೆ ತಪ್ಪಲ್ಲ ಇದು? ಹಾಗೆ ತಾನೇ ಹೇಳ್ತಾರೆ, ಮಗಳನ್ನು ಮದುವೆ ಆದ ಅಂತೇಳಿ. ಒಂದು ಅಪ್ಪ ಮಗಳನ್ನು ಮದುವೆ ಆಗ್ತಾರೆ, ಹಾಗೆ ಸಾಧ್ಯವ? ಹಾಗಾದ್ರೆ ಏನಲ್ಲಿ
ಆ ಬ್ರಹ್ಮ ಅಂದರೆ ಏನು? ಈ ಸರಸ್ವತಿ ಅಂದರೆ ಏನು? ಆ ಮಗಳಂದರೆ ಏನಲ್ಲಿ? ಆ ಮಗಳು ಅಂತೇಳಿದರೆ ಮನಸ್ಸು. ಆ ಮನಸ್ಸನ್ನು ಮದುವೆ ಆದ, ಮನಸ್ಸನ್ನು ಗಟ್ಟಿ ಹಿಡ್ಕೊಂಡ ತನ್ನ ಒಳಗೆ, ಹೊರಗೆ ಬಿಡಲಿಲ್ಲ. ಅದು ಚಂಚಲ ಯಾವತ್ತು. ಅರ್ಥ ಆಯ್ತು? ಮಗಳು ಅಂದರೆ ಅಲ್ಲಿ ಮನಸ್ಸು, ಅಪ್ಪ ಅಂದರೆ ಅಲ್ಲಿ ಬುದ್ಧಿ. ಮನಸ್ಸು ಯಾವತ್ತು ಬುದ್ಧಿಯ ಹಿಡಿತದಲ್ಲಿ ಇರಬೇಕು ಅಂತೇಳಿ. ಬುದ್ಧಿ ಅಂದರೆ ಜ್ಞಾನ, ಜ್ಞಾನ ಅಂದರೆ ಬ್ರಹ್ಮ. ಅರ್ಥ ಆಯ್ತಾ? ಮನಸ್ಸನ್ನು ಒಳಮುಖಗೊಳಿಸು. ಮನಸ್ಸನ್ನು ನೀನು ಯಾವ ಒಳಮುಖಗೊಳಿಸ್ತೀಯ ಆಗ ನಿನಗೆ ಜ್ಞಾನ ಪ್ರಾಪ್ತಿ. ಅಷ್ಟು ಸುಲಭದಲ್ಲಿ ಮನಸ್ಸನ್ನು ಒಳಮುಖಗೊಳಿಸ್ಲಿಕ್ಕೆ ಆಗೋದಿಲ್ಲ. ಮನಸ್ಸು ನೀನು ಒಳಮುಖಗೊಳಿಸಬೇಕು, ಹೊರಮುಖದ ಪರಿಚಯ ಆಗಬೇಕು ನಿಮಗೆಲ್ಲ. ಹೊರಮುಖದ ಪರಿಚಯ ಆಗಿದ್ದು ಬೇಡ, ಇದನ್ನು ಬೇಡವೇ ಬೇಡ, ಇನ್ನು ತಿರುಗಿ ಸಹ ನೋಡೋದಿಲ್ಲ ಅಂತೇಳಿ ನೀನು ಒಳಗೆ ಹೋಗಿ ಕೂತ್ಕೊಂಡ್ರೆ ಮತ್ತೆ ಒಳಗೆಯೇ ಹೋಗ್ಬೇಕು. ನಿನಗೆ ಒಳಗೆ ಹೋಗ್ಲಿಕ್ಕೆ ಮನಸ್ಸಾಗಬೇಕಲ್ಲ, ಒಳಗೆ ಇಲ್ಲ ಮನಸ್ಸು ಕರಿಬೇಕಲ್ಲ, ಒಳಗೆ ಬಾ 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 ಅಂತೇಳಿ. ಇದು ಹೊರಗೆ ಹೋಗು 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 ಅಂತ ಹೇಳ್ತಾ ಉಂಟಲ್ಲ. ಇಲ್ಲಿ ಬುದ್ಧಿ ಸರಿ ಇಲ್ಲದ ಕಾರಣ. ಇಲ್ಲಿ ಬುದ್ಧಿ ಸರಿ ಇದ್ದರೆ ಅದು ನಿಲ್ತದೆ, ಬೇಡ ಸ್ಟಾಪ್ ಅಂತೇಳಿ. ಅಲ್ವಾ? ಸತ್ಯ ಅಲ್ವಾ? ಸರಿ, ಇನ್ನೊಂದು ವಿಚಾರ ಕೇಳ್ತೇನೆ ನಾನು. ಶಕ್ತಿಪೀಠ ಅಲ್ವಾ? ಒಂದು ಶಿವನ ಕಥೆಯಲ್ಲೇ ಕೇಳುವ. ಗಂಡನ ಮಾತನ್ನು ಮೀರಿದಾನೆ ಹೇಳೋದು ಯಜ್ಞಕ್ಕೆ. ಗಂಡ ಹೇಳ್ತಾನೆ ಹೋಗ್ಬೇಡ ಹೋಗ್ಬೇಡ ಅಂತೇಳಿ. ಆ ಮಾತು ಕೇಳದೆ ಹೋಗೋದಕ್ಕೆ ಏನಂತ ಅರ್ಥ? ಅದಕ್ಕೇನು ಹೆಸರು? ಈ ನಮ್ಮ 6 ಗುಣದಲ್ಲಿ ಯಾವುದಕ್ಕೆ ಹೋಗಿ ಅಹಂಕಾರ. ಈ ಕಥೆನ ಹೋಗ್ತೀರಾ ನೀವು? ಅಲ್ಲಿ ಕೂಡ ಕೋಪ ಬಂದಿದಲ್ಲ, ತೋರಿಸಿದಾರಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು, ಯಾಕೆ ಏನು ಎಂತ ಅಂತೇಳಿ. ಅಲ್ಲಿ ಕೂಡ ಒಂದು ಗಂಡು ಹೆಣ್ಣಿನಲ್ಲಿ ತಾನೇ ಹೇಳಿದ್ದು. ಅದರಿಂದ ತಾನೇ ವೀರಭದ್ರ ಬರೋದು. ಸಿಟ್ಟಿನಲ್ಲಿ ಪಾರ್ವತಿಯಲ್ಲಿ ಸತಿ ಯಜ್ಞಕ್ಕೆ ಹಾರಿದ್ಲು ಅಂತ ಹೇಳುವಾಗ ಶಿವನಿಗೆ ಎಲ್ಲಿಂದ ಕೋಪ ಬಂದು ಬಿಡುತ್ತೆ. ಶಿವನಿಗೆ ಯಾಕೆ ಕೋಪ ಬರಬೇಕು? ಕೋಪ ಹೇಗೆ ಬರುದು? ಕೋಪ ಬರುದು ಹೇಗೆ? ಅಂದರೆ ಏನೋ ಒಂದು ಕಾರಣಕ್ಕೆ ಕೋಪ ಬಂತು, ಮುಂದೆ ಏನೋ ಆಗಬೇಕು, ಅದಕ್ಕೆ ಕೋಪ ಬಂತು. ಅಲ್ಲ ಹೇಳುದಪ್ಪ, ಈಗೆಲ್ಲರೂ ಹೇಳ್ತಾರಲ್ಲ ಇದೆಲ್ಲ ತಪ್ಪು, ಇದೆಲ್ಲ ಸರಿಯಲ್ಲ. ಅಲ್ಲಿ ಏನೋ ಒಂದು ಕಾರಣ ಅಂತ ಹೇಳಿದ್ರೆ ಇಲ್ಲಿ ಕೂಡ ಒಂದು ಕಾರಣ ಇರ್ಬೋದಲ್ಲ ಹೇಳುದ್ರಲ್ಲಿ. ಅಂದರೆ ಕಾರ್ಯಾಕಾರದಿಂದ ಅದಾದರೆ ಒಳ್ಳೆಯದು ಅಲ್ವಾ? ಹೇಳೋದಿಲ್ಲ ವಿಷಯ. ಅಲ್ಲಿ ಕೋಪ ಬಂದರೆ ಪ್ರತಿಯೊಂದು ಮನುಷ್ಯನೊಳಗಾದ ಕೋಪ ಎಂಬುದೊಂದು ಕಾರಣಕ್ಕೆ ತಾನೇ ಆಗೋದು. ಎಲ್ಲ ವಿಚಾರ ಕಾರಣಕ್ಕೆ ತಾನೇ ಆಗೋದು. ಆ ಕಾರಣ ಆದರೆ ತಾನೇ ಕಾರ್ಯ ಆಗೋದು. ಆ ಕೋಪ ಯಾಕೆ ಬಂತು? ಕೋಪವೇ ಬರಬಾರ್ದಲ್ಲ. ದೇವರು ಅಂತ ಹೇಳಿದ್ರೆ ಅಂಥ ಒಂದು ಸ್ಥಿತಿಯಲ್ಲಿ ಇರುವಲ್ಲ, ಶೂನ್ಯ ಸ್ಥಿತಿ ಅಲ್ವ ಅದು. ಆ ಶೂನ್ಯ ಸ್ಥಿತಿಯಲ್ಲಿ ಹೇಗೆ ಕೋಪ ಬಂತು ಅಂತ ಕೇಳೋದೀಗ. ನಮಗಾದ್ರೆ ಎಲ್ಲ ಸ್ಥಿತಿಗಳುಂಟಪ್ಪ. ಇದು ದೇವರು ಎಲ್ಲರನ್ನು ಕಾಪಾಡುವವರು, ಬಹಳ ಎತ್ತರದಲ್ಲಿರುವವರು, ಆ ಶೂನ್ಯ ಸ್ಥಿತಿಯಲ್ಲಿರುವವರು. ಅವರಿಗೆ ರೂಪವೇ ಇಲ್ಲ, ನಿರಾಕಾರ ಸ್ವರೂಪ. ಆಗ ಯಾಕೆ ಈ ಕಥೆಯನ್ನು ಮಾಡಿದರು? ನಾನು ದೇವರಿಗೆ ಅಗ್ನೆಸ್ಟ್ ಮಾತಾಡೋದಲ್ಲ, ದೇವರಂದ್ರೆ ಏನಂತ ತಿಳ್ಕೊಳ್ಳಿ ಅಂತ ಹೇಳುದು ನಾನು. ಆಗ ಈ ಕಥೆನೆಲ್ಲ ಓದುವಾಗ ಏನು ತಿಳ್ಕೊಳ್ತಾರೆ? ಸರಿ, ಅದಾದ ನಂತರ ಅವಳ ದೇಹವನ್ನು ಏನೋ ತಗೊಂಡು ಬರುವಾಗ ಏನೋ ಕಥೆ ಇದೆ, ವಿಷ್ಣುನ ಸುದರ್ಶನ ಚಕ್ರದಲ್ಲಿ ಅದು ಎಷ್ಟು 54. ಹೌದು, 54 ತುಂಟು ಅಲ್ವಾ? 54 ಶಕ್ತಿಪೀಠ. ಆದರೆ ಒಂದು ಮುಖ್ಯವಾದ ಒಂದು ಸಾಧಕರಿಗೆ ಹೇಳಿದ ಒಂದು ಪೀಠ ಉಂಟು, ಕಾಮಾಖ್ಯ ಪೀಠ ಅಂತೇಳಿ. ಇವತ್ತೇ ಕೂಡ ಅಲ್ಲೆಲ್ಲ ಹೋಗ್ತಾರೆ. ಯಾವ್ಯಾವ ರೀತಿಯಲ್ಲಿ ಹೋಗ್ತಾರೆ, ಹೇಗೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಏನೆಲ್ಲ ಪೂಜೆ ಮಾಡ್ತಾರೆ. ಅಲ್ಲಿದ್ದು ವಸ್ತ್ರ ಕೂಡ ಕೊಡ್ತಾರೆ ಅಮ್ಮನದ್ದು, ಕಾಮಾಖ್ಯ ಪೀಠದಿಂದ. ಅದು ಬಿಳಿ ವಸ್ತ್ರ ಹಾಕಿದ್ರೆ ಅದು ಕೆಂಪು ವಸ್ತ್ರ, ಕೆಂಪು ಬಣ್ಣವಾಗಿ ಬದಲಾಗ್ತದೆ. ಅದನ್ನು ತಗೊಂಡೋಗಿ ಮನೆಯಲ್ಲಿ ಇಟ್ಟರೆ ನಿಮಗೆ ಬಹಳ ಒಳ್ಳೆಯದಾಗ್ತದೆ ಅಂತೇಳಿ. ಇದನ್ನೆಲ್ಲ ನಂಬುತ್ತಾರಲ್ಲ ದೇಶದಲ್ಲಿ. ಇದು ಯಾವಾಗ ಆದ್ದಲ್ವ, ಎಷ್ಟೋ ಪುರಾಣದಿಂದ ಬಂದ ವಿಚಾರ ಅಲ್ವಾ.
ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೀವು. ತಪ್ಪು ಮಾತಾಡ್ತಿಲ್ಲ, ಸತ್ಯ ಮಾತಾಡ್ತಿರೋದು ನಾನು. 100ಕ್ಕೆ ಸತ್ಯವಾದ ಮಾತು. ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಬೇಕು ಅಂತಿದ್ರೆ ಒಳ್ಳೆ ಬ್ರಹ್ಮಚರ್ಯ ಪಾಲನೆ ಮಾಡಿ, ಅಷ್ಟು ಸತ್ಯವಂತರಾಗಿ ಆ ಬ್ರಹ್ಮಚರ್ಯನ ಪಾಲನೆ ಮಾಡುವಾಗ ನಾನು ಹೇಳಿದ ರೀತಿಯಲ್ಲಿ ಪಾಲನೆ ಮಾಡಿ, ಆಪೋಸಿಟ್ ಡೈರೆಕ್ಷನಲ್ಲಿ ಪಾಲನೆ ಮಾಡಿ. ಯಾವುದು ಬ್ರಹ್ಮಚರ್ಯಕ್ಕೆ ಅಡ್ಡಿ ಆಗ್ತದೋ ಆಹಾರಗಳೆಲ್ಲ, ಆ ಆಹಾರವನ್ನು ಊಟ ಮಾಡಿ ಬ್ರಹ್ಮಚರ್ಯ ಪಾಲನೆ ಮಾಡಿ. ಆಗ ನೀವು ನಿಜವಾದ ಬ್ರಹ್ಮಚರ್ಯ ಅಂತ ಹೇಳ್ಬೋದು. ಎಲ್ಲವನ್ನು ಬಿಟ್ಟು ಯಾವುದೂ ಬೇಡ ಅಂತೇಳಿ ನೀವು ಬ್ರಹ್ಮಚರ್ಯ ಪಾಲನೆ ಮಾಡುವಾಗ, ನೀವು ಪ್ರಪಂಚದ ಹೊರಗೆ ಕಾಲಿಡುವಾಗ, ಒಂದು ಮನುಷ್ಯನ ನೀವು ನೋಡುವಾಗ ನೀವು ಸೋಲ್ತೀರಿ ಅಂತೇಳೋದು. ನಿಮಗೆ ಹ್ಯಾಂಡಲ್ ಮಾಡೋಕ್ಕೆ ಆಗೋದಿಲ್ಲ. ಅಂತಂಥ ಪರೀಕ್ಷೆ ಇಡ್ತಾನೆ ಭಗವಂತ. ಶಂಕರಾಚಾರ್ಯ ಎದುರಿಗೆ ಒಬ್ಬನನ್ನು ತಂದು ನಿಲ್ಲಿಸಿದ ಅಲ್ವಾ? ಸಾಕ್ಷಾತ್ ಶಿವರೇ ಬಂದ ಯಾವುದೋ ಒಂದು ರೂಪದಲ್ಲಿ. ಮೊದಲಿಗೆ ಗೊತ್ತಾಗಲಿಲ್ಲ, ಆಮೇಲೆ ಗೊತ್ತಾಯಿತು. ಗೊತ್ತಾದ ಕೂಡಲೇ ಗುರುವೇ ಶರಣಂ ಅಂತೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಎಲ್ಲವೂ ನೀನೇ ಅಪ್ಪ ಅಂತೇಳಿ. ಆ ಮೊದಲು ಎಲ್ಲಿ ಹೋಗಿತ್ತು? ಆ ಗೊತ್ತಾಗದ ಸ್ಥಿತಿ ಯಾವುದಾಗಿತ್ತು? ತಪ್ಪು ಹೇಳ್ತಲ್ಲ, ಪ್ರಪಂಚಕ್ಕೆ ಗೊತ್ತಿರುವ ಸತ್ಯ ಕತೆ. ಹೌದು. ಆದ ಕಾರಣನೇ ಚಾಂಡಾಲ ಗುರುವಾಗಿ ಬಂದ ಅಂತ ಹೇಳುದು. ಆದ ಕಾರಣ ಶಂಕರಾಚಾರ್ಯ ಹೇಳಿದ್ರು, ನಿನ್ನ ಗುರು ಚಾಂಡಾಲನಾಗಿದ್ದರೂ ನೀನು ಅವನನ್ನು ಗಟ್ಟಿಯಾಗಿ ಹಿಡ್ಕೊ, ಬಿಡಬೇಡ. ಒಂದಲ್ಲ ಒಂದು ದಿನ ಅದು ನಿಮಗೆ ಉಪಕಾರಕ್ಕೆ ಬಂದೇ ಬರ್ತದೆ ಅಂತೇಳಿ. ಆ ಗುರುತತ್ವ ಎಂಬುದು ಯಾವ ರೂಪದಲ್ಲಿ ಬರ್ತದೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು. ಸಂಸಾರವನ್ನು ದಾಟದಷ್ಟು ಸುಲಭ ಅಲ್ಲ ಅಂತ ಹೇಳುದು. ಸಂಸಾರವನ್ನು ದಾಟೋದು ಅಷ್ಟು ಸುಲಭದ ವಿಚಾರವೇ ಅಲ್ಲ. ಕಾಮ ಅಂತ ಹೇಳಿದ್ರೆ ಬಹಳ ಪವಿತ್ರವಾದ ವಿಚಾರ, ತುಂಬ ಪವಿತ್ರವಾದ ವಿಚಾರ. ಅದರಷ್ಟು ಪವಿತ್ರವಾದ ವಿಚಾರ ಇನ್ನೊಂದಿಲ್ಲ. ಅದು ಈಗ ಅಪವಿತ್ರವಾಗಿದೆ ಅಷ್ಟೆ. ಅಪವಿತ್ರವಾದ ಕಾರಣ ಅದನ್ನು ನೋಡುವ ದೃಷ್ಟಿ ಸರಿ ಇಲ್ಲ, ಹೇಳುವ ದೃಷ್ಟಿ ಸರಿ ಇಲ್ಲ, ಹೇಳುವ ಮಾತುಗಳು ಸರಿ ಇಲ್ಲ. ಸಾವಿರ ರೀತಿಯಲ್ಲಿ ಹೇಳುವಾಗ ಯಾವ್ಯಾವುದೋ ರೀತಿಯಲ್ಲಿ ಮಾತಾಡೋದು ಕೆಲವೆಲ್ಲ ಅಸಹ್ಯ ಆಗ್ತದೆ. ಅಸಹ್ಯ ಆಗುವ ರೀತಿಯಲ್ಲೆಲ್ಲ ಮಾತಾಡ್ತಿಲ್ಲ ಇಲ್ಲಿ. ಅಸಹ್ಯ ಆಗುವ ರೀತಿಯಲ್ಲಿ ಕಿವಿಯಲ್ಲಿ ಕೇಳದ ರೀತಿಯಲ್ಲೆಲ್ಲ ಮಾತಾಡ್ತಾರೆ. ಬಹಳಷ್ಟು ಗೌರವ ಕೊಟ್ಟು ಪ್ರೀತಿಯಿಂದ ಶರಣಾಗತಿಯಿಂದ ಹೇಳ್ತಿರೋ ವಿಚಾರ ಇದು. ಸತ್ಯ ವಿಚಾರಪ್ಪ ಇದು ಅಂತೇಳಿ. ಅಷ್ಟು ಸುಲಭದಲ್ಲಿ ಇದು ಅರ್ಥ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಮಾತಾಡೋದು ತಪ್ಪಾಗಿಯೇ ಕಾಣ್ತದೆ. ಯಾರನ್ನು ಈ ಕಾಲ ಸುಮ್ಮನೆ ಬಿಡುವುದಿಲ್ಲ. ಇದು ಕಲಿಯುಗ. ಈ ಕಲಿಯುಗದಲ್ಲಿ ಆಗಬಾರದೆಲ್ಲ ಆಗಬೇಕು. ಈ ಕಲಿಯುಗದಲ್ಲಿ ಏನೆಲ್ಲ ಆಗಬಾರ್ದು ಆಗಲೇಬೇಕು. ನೋಡು, ಅಗ್ನಿ ಮೂಲೆಯಿಂದ ಕೂಗ್ತಾ ಉಂಟು. ಬೆಂಕಿ ಬೆಂಕಿ ಖಂಡಿತವಾಗಿಯೂ ಸತ್ಯ ಹೇಳ್ತಾ ಇದ್ದೇನೆ. ಈಗ ಎಲ್ಲರೂ ಹೇಳ್ತಾರಲ್ವ, ಹಾಗೆ ಹೀಗೆ ಅದು ಇದು ಆ ಕಡೆ ಈ ಕಡೆ ಅಂತೇಳಿ. ವಸ್ತ್ರ ತೆಗೆದು ಬಿಸಾಡಿ ಹೋಗೋ ಕಾಲ ಉಂಟು. ಅಷ್ಟು ಬಿಸಿ ಆಗ್ಲಿಕ್ಕೆ ಉಂಟು ಭೂಮಿ. ಆಗ ಯಾರಿಗೂ ಯಾರು ಬೇಡ, ನೀರಿಲ್ಲದೆ ಆಗ್ಲಿಕ್ಕೆ ಉಂಟು. ಅಂತ ಒಂದು ಸ್ಥಿತಿಯನ್ನು ಮನುಷ್ಯರು ತಂದಿಡ್ತಾರೆ. ಈಗ ಮಾತಾಡುವ ಈ ಫೋನ್ ಇರ್ಲಿಕ್ಕಿಲ್ಲ, ಸ್ಯಾಟಲೈಟ್ ಇರ್ಲಿಕ್ಕಿಲ್ಲ, ಯಾವುದೂ ಇರ್ಲಿಕ್ಕಿಲ್ಲ, ಎಂಥದ್ದು ಇರ್ಲಿಕ್ಕಿಲ್ಲ, ಕರೆಂಟ್ ಸಮೇತ ಇರ್ಲಿಕ್ಕಿಲ್ಲ. ಇವರು ಎಷ್ಟೇ ಟೆಕ್ನಾಲಜಿ ಏನು ಬೇಕಾದ್ರೆ ಮಾಡಲಿ, ಎಂತ ಬೇಕಾದ್ರೆ ಕಂಡು ಹಿಡೀಲಿ, ಪ್ರಕೃತಿಯ ಮುಂದೆ ಉಂಟಲ್ಲ ಒಂದು ಸೆಕೆಂಡ್ನ ಕೆಲಸದಕ್ಕೆ. ಒಂದು ಹಂತಕ್ಕೆಲ್ಲವನ್ನು ತಡೀತದೆ, ಒಂದು ಹಂತಕ್ಕೆಲ್ಲವನ್ನೂ ಸ್ವೀಕಾರ ಮಾಡ್ತದೆ. ಇದೆಲ್ಲ ನಮ್ಮ ಋಷಿಮುನಿಗಳಿಗೆ ಗೊತ್ತಿಲ್ಲ ಆಯ್ತಾ? ಎಲ್ಲ ಗೊತ್ತಿತ್ತು ಅವರಿಗೆ. ಯಾಕೆ ಅವರು ಇದನ್ನೆಲ್ಲ ಅಪ್ಲೈ ಮಾಡಲಿಲ್ಲ? ಎಲ್ಲ ಜ್ಞಾನವನ್ನು ಬರೆದು 4 ಜನರಿಗೆ ಕೊಡುವಂತ ಹೋಗುವ ಮುಂಚೆ ಯೋಚನೆ ಮಾಡಿದ್ರು. ತುಂಬ 10 ಜನ ಋಷಿಮುನಿಗಳು ಕೂತ್ಕೊಂಡು ಒಂದು ಮಾತಾಡಿದ್ರು ಅದರ ಬಗ್ಗೆ. ಜ್ಞಾನಿಗಳೆಲ್ಲ ಒಬ್ಬೊಬ್ಬರು ಒಂದೊಂದು ಹೇಳಿದರು. ಇಲ್ಲ, ಇದೆಲ್ಲ ಪ್ರಪಂಚಕ್ಕೆ ಕೊಟ್ಟರೆ ಭಾಳ ಸಮಸ್ಯೆ ಆಗ್ತದೆ, ಇಷ್ಟು ತಾಳ್ಮೆ ಇಲ್ಲ ಮನುಷ್ಯರಿಗೆ. ಮನುಷ್ಯರು ಏನು ಬೇಕಾದರೂ ಮಾಡ್ಯಾರು ಮುಂದೆ ಬರುವ ಸಮಯದಲ್ಲಿ. ಬೇಡವೇ ಬೇಡ, ಇದೊಂದು ಗುಪ್ತವಾಗಿ ಯಾವುದೋ ಒಂದು ರೀತಿಯಲ್ಲಿ ಯಾರಿಗೆ ಗೊತ್ತಾಗದ ರೀತಿಯಲ್ಲಿ ನಿಗೂಢವಾಗಿ ಹಲವಾರು ರೀತಿಯಲ್ಲಿ ಚಿತ್ರಿಸಿಡುವ ಈ ವಿಚಾರವನ್ನು ಅಂತೇಳಿ ಅನೇಕ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಒಂದು ವಿಷಯ ಇಲ್ಲಿ ಚಿತ್ರಣ ಮಾಡಿದರೆ ಇನ್ನೊಂದು ವಿಷಯ ಯಾವುದೋ ಒಂದು ಊರಲ್ಲಿ ಚಿತ್ರಣ ಮಾಡಿದ್ದಾರೆ.
ಒಂದು ಕನ್ಯಾಕುಮಾರಿಯಲ್ಲಿ ಚಿತ್ರಣ ಮಾಡಿದರೆ, ಇನ್ನೊಂದು ಕಾಶಿಯಲ್ಲಿ ಚಿತ್ರಣ ಮಾಡಿದ್ದಾರೆ, ಇನ್ನೊಂದು ಕೇದಾರದಲ್ಲಿ ಮಾಡಿದ್ದಾರೆ, ಇನ್ನೊಂದು ವಾರಣಾಸಿಯಲ್ಲಿ ಮಾಡಿದ್ದಾರೆ, ಇನ್ನೊಂದು ಉಜ್ಜಯಿನಿಯಲ್ಲಿ ಮಾಡಿದ್ದಾರೆ. ಹೀಗೆ ಬೇರೆ 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 ಕಡೆ ಎಲ್ಲ ಚಿತ್ರಿಸಿದ್ದಾರೆ. ಇದನ್ನು ಒಟ್ಟಿಗೆ ಮಾಡ್ತಾನೆ ಒಬ್ಬ, ಅವನಿಗೆ ಪರ್ಫೆಕ್ಟ್ ಆದ ಉತ್ತರ ಸಿಗ್ತದೆ. ಯಾಕೆ ಇಷ್ಟೆಲ್ಲ ದೇವಸ್ಥಾನಗಳೆಲ್ಲ ಆಯಿತು? ಯಾಕೆ ಇಷ್ಟೆಲ್ಲ ದೇವಸ್ಥಾನಗಳಾಯಿತು? ಅಲ್ಲೊಂದು ದೇವಸ್ಥಾನ, ಇಲ್ಲೊಂದು ದೇವಸ್ಥಾನ, ಇಲ್ಲೊಂದು. ಯಾಕೆ ಶಂಕರಾಚಾರ್ಯರು ಬಂದು ಕೆಲವೆಲ್ಲ ಮಠವನ್ನೆಲ್ಲ ಸ್ಥಾಪನೆ ಮಾಡಿದರು? ಮುಖ್ಯವಾಗಿ 4 ಮಠ ಅಲ್ವಾ ವಿಷಯ ಹೇಳುದು. ಯಾವುದೆಲ್ಲ? ಕೇದಾರನಾಥ್, ಬದ್ರಿನಾಥ್ ಅಲ್ಲ, ಬದ್ರಿನಾಥ್, ಈ ಕಡೆ ಪುರಿ ಜಗನ್ನಾಥ್, ಶೃಂಗೇರಿ, ಆಮೇಲೆ ಪಶ್ಚಿಮದಲ್ಲಿ ದ್ವಾರಕ ಅಲ್ವಾ ವಿಷಯ ಹೇಳುದು. ಅದೇ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ಒಂದೊಂದು ಕಡೆ ಒಂದೊಂದು ಕುರುಹನ್ನು ಬಿಟ್ಟಿದ್ದಾರೆ. ಆ ಕುರುವಿಗೆ ಉತ್ತರ ಅಲ್ಲಿ ಇಲ್ಲ. ಇಷ್ಟೋ ಕ್ಷೇತ್ರಗಳಿಗೆ ಹೋಗಿ ಸೇರಿಸುವಾಗ ಅದಕ್ಕೊಂದು ಸರಿಯಾದ ವಿಷಯ ಲಿಂಕ್ ಆಗಬೇಕು. ಒಂದು ಕಡೆ ಬೀಗ ಇಟ್ಟರು, ಇನ್ನೊಂದು ಕಡೆ ಕೀ ಇಟ್ಟರು. ಬೀಗ ಇಡುವಲ್ಲಿ ಕೀಯೇ ಇಡಲಿಲ್ಲ, ಕೀ ಇಡುವಲ್ಲಿ ಬೀಗವೇ ಇಡಲಿಲ್ಲ. ಆದರೆ ಎಲ್ಲಿ ಕೀ ಉಂಟು ಅಂತೇಳಿ ಅಲ್ಲೇ ಬರೆದಿದ್ದಾರೆ, ಅಲ್ಲೇ ತೋರಿಸಿದ್ದಾರೆ. ಎಲ್ಲಿ ಬೀಗ ಉಂಟು, ಇದು ಎಲ್ಲಿದು ಕೀ ಅಂತೇಳಿ ಆ ಕೀ ಇಟ್ಟಲ್ಲೇ ಹೇಳಿದ್ದಾರೆ. ಇದು ಯಾರಿಗೆ ಗೊತ್ತಿಲ್ಲ. ಇದು ಗೊತ್ತಾದರೆ ಎಲ್ಲ ಮುಗಿಯಿತು. ಸತ್ಯ ಹೇಳುದು. ಡಿಕೋಡ್ ಮಾಡ್ಬೇಕಷ್ಟೆ. ಅದನ್ನು ಡಿಕೋಡ್ ಮಾಡಿ ಅರ್ಥೈಸ್ಕೊಂಡ್ರೆ ಸರಿ ಗೊತ್ತಾಗುತ್ತೆ. ಇದೆಲ್ಲ ಅನುಭವದಲ್ಲಿ ತಿಳ್ಕೊಳ್ಬೇಕು ನಾವು. ಇದೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ. ನಮ್ಮನೆ ನಾವು ಮರಿಬೇಕು. ಈ ಪ್ರಪಂಚನ ನೋಡಿ ನಾವು ಜೀವನ ಮಾಡಿದರೆ ಇಷ್ಟೇ ಅಂತೇಳಿ ಉಂಟು. ನಿಮ್ಮನ್ನು ನೋಡಿ ನೀವು ಜೀವನ ಮಾಡಿದರೆ ಅದು ಒಳ್ಳೆಯದು ಅಂತ ಹೇಳೋದು. ಆದರೆ ನಿಮ್ಮನ್ನು ನೀವು ನೋಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಿಮಗೆ ಕರ್ಮ ಋಣಗಳಿರುವಾಗ ನೀವು ಅದರ ಜೊತೆಯೇ ಜೀವನ ಮಾಡೋದು ಒಳ್ಳೆಯದು. ಅದೆಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಅನ್ವಯಿಸ್ತದೆ. ಎಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಅಲ್ಲ, ಎಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ. ಈಗ ನಾನೊಬ್ಬನ ಹತ್ರ ಹೇಳ್ತೇನೆ ಅಂದರೆ ಅವನಿಗೆ ಅಲ್ಲ ಅಂತ ಹೇಳೋದು, ಒಬ್ಬನಿಗಲ್ಲ. ಅದು ಎಷ್ಟೋ ಕೋಟಿಯಲ್ಲಿ ಒಬ್ಬನಿಗೆ ಲಭಿಸ್ತದೆ. ಅವನ ಹತ್ರ ಎಲ್ಲವೂ ಇರ್ತದೆ, ಆದರೆ ಅವನಿಗೆ ಯಾವುದು ಬೇಡ ಅಂತ ಹೇಳ್ತಾರೆ. ಅವನಿಗೆ ಎಲ್ಲಿ ಕೀ ಉಂಟು, ಎಲ್ಲಿ ಬೀಗ ಉಂಟು, ಎಲ್ಲಿ ಲಾಕ್ ಉಂಟು ಎಲ್ಲ ಅವನಿಗೆ ಗೊತ್ತಿರ್ತದೆ, ಆದರೆ ಅವನಿಗೆ ಯಾವುದು ಬೇಡ ಅಂತ. ಇದು ಯಾಕೆ ಮಾಡಬೇಕಪ್ಪ ನಾನು ಅಂತ ಹೇಳ್ತೇನೆ ನಾವು. ಕೊನೆಗೆ ಹೋಗಿ ಮುಟ್ಟುದು ಅಲ್ಲಿಗೆ ಅಂತ ಹೇಳುದು. ಅಷ್ಟು ಸುಲಭ ಅಲ್ಲ ಈ ಪ್ರಪಂಚದ ಸ್ಥಿತಿಗತಿಗಳನ್ನು ತಿಳಿಯುವುದೆಲ್ಲ. ತಾಯಿಯಲ್ಲಿ ಬ್ರಹ್ಮಾಂಡವೇ ಉಂಟು ಅಂತ ಹೇಳುದು ಒಂದು ಅಮ್ಮನಲ್ಲಿ. ಒಂದು ಅಮ್ಮ ಒಂದು ಪರಿಪೂರ್ಣವಾಗಿ ಆಶೀರ್ವಾದ ಮಾಡಿಬಿಟ್ರೆ ಅಲ್ಲಿಗೆ ಮತ್ತೆ ಮುಗಿಯಿತು ವಿಷಯ. ಅಮ್ಮ ಪರಿಪೂರ್ಣವಾಗಿ ಆಶೀರ್ವಾದ ಮಾಡುವುದಿಲ್ಲ. ಇದು ದೊಡ್ಡ ಒಂದು ಮರ್ಮ. ಇದು ಆ ಜಗನ್ಮಾತೆ ತಾಯಿ ಇದ್ದಾಳಲ್ವ, ಅವಳು ಪರಿಪೂರ್ಣವಾಗಿ ಆಶೀರ್ವಾದ ಮಾಡೋದಿಲ್ಲ, ಪರೀಕ್ಷೆ ಮಾಡ್ತಾಳೆ. ಮಾಡ್ತಾನೆ ಇರ್ತಾಳೆ, 1000 ರೀತಿಯಲ್ಲಿ ಪರೀಕ್ಷೆ ಮಾಡ್ತಾಳೆ. ನೀನು ನನ್ನ ಎಷ್ಟು ಪೂಜಿಸ್ತಿ, ನೀನು ನನ್ನನ್ನು ಎಷ್ಟು ಎತ್ತರದಲ್ಲಿ ಇಟ್ಟುಕೊಳ್ತಿ ನೋಡುವ ಅಂತೇಳಿ ಒಂದು ನಿನ್ನ ತಲೆಯನ್ನೇ ಹಾಳು ಮಾಡಿ ನಿನ್ನ ಇದೊಂದು ಸುಂದರವಾದ ರೂಪವಾಗಿ ಬಂದು ನಿಲ್ತಾಳೆ ಅವಳು. ಅದು ಮಾಯೆ. ಅದು ಮಾಯೆ. ಅವಳೇ ಬರೋದಲ್ಲಿ. ಅದು ಅವಳು ಬಂದಂತ ಗೊತ್ತಾಗಬೇಕು ಈ ಸಾಧಕನಿಗೆ, ಜ್ಞಾನಿಗೆ, ಯೋಗಿಗೆ. ಇದು ಇವಳೇ, ಬೇರೆ ಯಾರಲ್ಲ ಅಂತೇಳಿ. ಅಲ್ಲಿ ಸ್ವಲ್ಪ ಯಾಮಾರಿದ್ರೆ ಹೋಯ್ತು. ಅಲ್ಲಿ ಸ್ವಲ್ಪ ಯಾಮಾರಿದ್ರೆ ಹೋಯ್ತು. ಅನೇಕ ಸಿದ್ಧಿಗಳು ಬರ್ತದೆ. ಒಬ್ಬ ಸಾಧಕ ಸಾಧನೆ ಮಾಡ್ತಾನೆ ಒಂದೊಂದೊಂದು ವಿಷಯಗಳು ಮೇಲೆ ಹೋಗ್ತಾ ಒಳ್ಳೊಳ್ಳೆ ಸಿದ್ಧಿಗಳು ಬರ್ತಾ ಇರುವಾಗ ಅದಕ್ಕೆ ತಕ್ಕವಾಗಿ ಸಿದ್ಧಿಯನ್ನು ಉಳಿಸ್ತಾನ, ಇದನ್ನು ಕೆಡಿಸ್ತಾನ ಅಂತ ಹೇಳಿ ಒಂದೊಂದು ಶಕ್ತಿಗಳು ಯಾವುದ್ಯಾವುದು ರೂಪದಲ್ಲಿ ಬರ್ತದೆ. ಅದು ಬರೋದು ಹೆಣ್ಣಿನ ರೂಪದಲ್ಲೇ ಬರೋದು. ಅದು ನಿಮ್ಮ ಈ ಕಾಸು, ನಾಣ್ಯ, ಗೀಣ್ಯ, ಈ ವಜ್ರ ವೈಢ್ಯರ ರೂಪದಲ್ಲಿ ಬರೋದಿಲ್ಲ. ಅದು ಅಲ್ಟಿಮೇಟ್ ರೂಪದಲ್ಲಿ ಬರೋದು. ಅದು ಆಗ ಬಂದು ಕುಲುಗಡಿಸ್ತದೆ, ನಮ್ಮನ್ನು ಆಟಾಡಿಸಿ ಬಿಡ್ತದೆ. ಅದು ಆಗ ನೀನು ಆಟ ಆಡದೆ ಕೂತ್ಕೊಳ್ಬೇಕು, ನಮ ಶಿವಾಯ ಅಂತೇಳಿ. ಅದು ಸೋಲಬೇಕು. ಅದು ಸೋತು ಕೊನೆಗೆ ಅದರಲ್ಲಿ ಮಂಡಿ ಹಾಕಿ ನಮಸ್ಕಾರ ಮಾಡ್ತದೆ. ಅದನ್ನು ನೋಡಿ ಖುಷಿ ಪಡಬೇಕು.
ಹೌದಲ್ವಾ ಅಂತೇಳಿ. ಅದು ಆ ಸಾಧಕನ ಕಣ್ಣಿಗೆ ಕಾಣ್ತದೆ, ಆ ಶಕ್ತಿಯ ಕಣ್ಣಿಗೆ ಸಾಧಕ ಕಾಣ್ತಾನೆ. ಹ್ಮ್. ನಾನು ಹೇಳ್ದೆ ಕೂತ್ಕೊಳ ಅಷ್ಟೇ, ಆ ಕಾದೊತ್ತು ಅಷ್ಟೇ. ಅರ್ಥ ಆಯ್ತಾ? ಅದೇ ತೋರಿಸಿದ್ದು ಮಹಾವಿಷ್ಣು. ಲಕ್ಷ್ಮಿ ಯಾವತ್ತು ಕಾಲೊತ್ತಿಕೊಂಡೇ ಇರುವುದು. ಹೌದು ಅಷ್ಟು ಸುಲಭ ಉಂಟಾ? ಹೌದು. ಅದೆಲ್ಲ ಹೇಳುದು. ಸಿದ್ಧಿಗಳ ಹಿಂದೆ ಹೋಗಬೇಡಿ ಅಪ್ಪ, ಹೆಸರುಗಳ ಹಿಂದೆ ಹೋಗಬೇಡಿ, ಸತ್ಯವನ್ನು ತಿಳಿಯಿರಿ, ಸತ್ಯವನ್ನು ತಿಳಿಯಿರಿ. ಪ್ರತಿಯೊಬ್ಬ ಮನುಷ್ಯ ಒಂದಿಷ್ಟು ಸಮಯದವರೆಗೆ ಮಾತ್ರ ಎಲ್ಲ ವಿಷಯದಲ್ಲಿ ಬೆರೆಯುವುದು, ಇನ್ವಾಲ್ವ್ ಆಗುವುದು. ಒಂದು 45 ವರ್ಷದವರೆಗೆ ಎಲ್ಲದರಲ್ಲಿ ಇನ್ವಾಲ್ವ್ ಆಗಕ್ಕೆ ಇಷ್ಟಪಡ್ತಾನೆ. 45 ವರ್ಷ ಕಳೀತಾ ಹಂತ ಹಂತವಾಗಿ ಕಡಿಮೆಯಾಗಿ ಒಂದು 60 ವರ್ಷ ಆಗುವಾಗ ಅವನಿಗೆ ತನ್ನಿಂದ ತಾನಾಗಿ ಎಲ್ಲ ವಿಷಯ ಬೇಡ ಅಂತಾಗಿ ಬಿಡುತ್ತದೆ. ಇದು ನಮ್ಮ ಹಿರಿಯರು, ಗುರುಗಳು, ಋಷಿಮುನಿಗಳು ಹೇಳಿದಂಥ ಸ್ಥಿತಿ. 60 ವರ್ಷದವರೆಗೆ ಏನೆಲ್ಲ ಅನುಭವಿಸಬೇಕು ಅಷ್ಟು ವಿಷಯ ನೀನು ಅನುಭವಿಸಬೇಕು. ಪರಿಪೂರ್ಣ ಈ ಪ್ರಪಂಚದ ಅಧ್ಯಯನ ಮಾಡಬೇಕು. ಆ ಪ್ರಪಂಚ ಅಧ್ಯಯನದಲ್ಲಿ ಎಲ್ಲವೂ ಬಂತು. 60 ವರ್ಷದ ಮೇಲೆ ನೀನು ಹೋಗುವಾಗ ಈ ಅನುಭವಗಳು ಉಂಟಲ್ಲ, 60 ವರ್ಷದ ಹಿಂದಿನ ಅನುಭವಗಳು, ಇದೆಲ್ಲದಕ್ಕೂ ಉಪಕಾರಕ್ಕೆ ಬರ್ತದೆ. ಅದರಲ್ಲಿ ಒಂದು 30 ವರ್ಷದ ಅನುಭವ ಅಂತೂ ಪಕ್ಕ ನಿಮ್ಮ ಈ ಮುಂದಿನ ಸಾಧನೆಗೆ ಸಹಕಾರಿಯಾಗಿರ್ತದೆ. 30 ವರ್ಷದ ಅನುಭವ ಉಂಟಲ್ವ, 60 ವರ್ಷ ಕಳೆದ ಮೇಲೆ ನೀವು ಆಧ್ಯಾತ್ಮಿಕಕ್ಕೆ ಒಂದು ಜ್ಞಾನ ಮಾರ್ಗಕ್ಕೆ ಹೋಗ್ತೀರಿ ಅಂತ ಹೇಳಿದರೆ, ಈ ಹಿಂದೆ 30 ವರ್ಷದ ಅನುಭವ ನಿಮ್ಮನ್ನು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತದೆ, ಎಲ್ಲಿಯೂ ನಿಲ್ಲಿಸುವುದಿಲ್ಲ. ಅದು ಅಷ್ಟು ಸುಲಭ ಉಂಟಲ್ಲ. ಎಲ್ಲರಿಗೂ ಕೈ ಮುಗಿಲಿಕ್ಕೆ, ಎಲ್ಲರಿಗೂ ಕಾಲಿಗೆ ಅಡ್ಡ ಬೀಳಲಿಕ್ಕೆ, ಎಲ್ಲರಿಗೆ ಕೈ ಮುಗಿಬೋದು, ಎಲ್ಲರಿಗೆ ಕಾಲಿಗೆ ಅಡ್ಡ ಬೀಳ್ಬೋದು. ಆಗ ಶರಣಾಗತಿಯಿಂದ ಹೃದಯದಿಂದ ಒಂದು ನಮಸ್ಕಾರ ಮಾಡಲಿಕ್ಕೆ ಆಗ್ತದ? ಆಗುವುದಿಲ್ಲ. ಇದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೇಕು. ಇದೆಲ್ಲ ಪುಸ್ತಕದ ಜ್ಞಾನ ಅಲ್ಲ, ಖಂಡಿತ ಅಲ್ಲ. ಇದು ಅನುಭವದ ಜ್ಞಾನ. ಒಂದು ಶ್ರೇಷ್ಠ ಗುರುಗಳಿದ್ದರು. ಅವರು ಏನೋ ಒಂದು ಬರೆದಿರ್ತಾರೆ. ಏನು ಬರೆದಿರ್ತಾರೆ ಅಂತ ಹೇಳಿದರೆ, ಹದಿಹರೆಯದ ಬಾಲೆಯರ ಜೊತೆ ಮನೆಯಲ್ಲಿ ಇದ್ದವರು ಕೂಡ ಬಹಳಷ್ಟು ಜಾಗ್ರತೆಯಲ್ಲಿರಬೇಕು ಅಂತೇಳಿ ಬರೆದಿರ್ತಾರೆ. ಇದು ಯಾರನ್ನೂ ಬಿಡುವುದಿಲ್ಲ ಅಂಥ ಒಂದು ಸ್ಥಿತಿ ಇದು ಅಂತೇಳಿ. ಅದನ್ನು ಅವರ ಶಿಷ್ಯ ಬಂದು ತಿರುಗಿಸಿ ಬರೀತಾರೆ. ಇದು ಸಾಧುಗಳಿಗೆ, ಸನ್ಯಾಸಿಗಳಿಗೆ, ಯೋಗಿಗಳಿಗೆ ಅಲ್ಲ, ಕೇವಲ ಸಂಸಾರಸ್ಥರಿಗೆ ಮಾತ್ರ ಅಂತೇಳಿ. ಅದಾದ ನಂತರ ಗುರುಗಳು ಸ್ನಾನ ಎಲ್ಲ ಮಾಡಿ ಬರ್ತಾರೆ. ಬಂದ ನಂತರ ಅದು ಪುನಃ ಓದ್ತಾರೆ. ನೋಡೋದು ಈ ರೀತಿ ತಿರುಗಿಸಿ ಬರ್ದಿದ್ದಾರೆ, ಸರಿಯಪ್ಪ ನಾನು ಯಾತ್ರೆ ಹೋಗಿ ಬರ್ತೇನೆ ಅಂತ ಹೇಳ್ತಾರೆ. ಅವರು ಯಾತ್ರೆ ಹೋಗಿ ಬರುವ ಸಮಯದಲ್ಲಿ ಈ ಶಿಷ್ಯನ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಒಂದು ಹೆಣ್ಣು ಬಂದು ಸೇರಿಕೊಳ್ತದೆ. ಸೇರಿಕೊಂಡು ಏನೋ ಒಂದು ಆ ಸ್ಥಿತಿಗತಿಯಲ್ಲಿ ಒಂದಾಗ್ತದೆ. ಆ ಒಂದಾಗೋ ಸಮಯದಲ್ಲಿ ಅವನು ತಿರುಗಿಸಿ ಬರೀತಾನೆ, ಗುರುಗಳು ಹೇಳಿದ ಮಾತು ಸತ್ಯವೇ, ನನ್ನ ಅಜ್ಞಾನದಿಂದ ನಾನು ತಪ್ಪು ಬರೆದು ಬಿಟ್ಟೆ. ಗುರುಗಳು ಹೇಳಿದ ಮಾತು 100ಕ್ಕೆ 100 ಸತ್ಯವೇ. ನಮಗೆ ಅನುಭವ ಇಲ್ಲದ ಕಾರಣ ನಾವು ಹಾಗೆ ಹೇಳ್ತೇವೆ. ನನ್ನ ಅನುಭವವನ್ನೇ ಹೇಳ್ತೇನೆ, ಅನುಭವಿಸಿ ನೋಡಿ ಅಂತೇಳಿ. ಆಗ ಗುರುಗಳು ಬರ್ತಾರೆ. ಗುರುಗಳು ಬಂದು ಪುನಃ ನೋಡ್ತಾರೆ. ಸರಿ ಬರ್ದಿದ್ಯಪ್ಪ, ಕರೆಕ್ಟ್ ಬರ್ದಿದ್ದಿ, ಇನ್ನು ನಿನಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ. ಹಾಗೆ ಅನುಭವಿಸಿ. ಸತ್ಯವನ್ನು ತಿಳಿಬೇಕಾ? ಅನುಭವಿಸಿ. ಹಾವಿನ ಬಗ್ಗೆ ತಿಳ್ಕೊಳ್ಬೇಕಾ? ಹಾವನ್ನು ಹಿಡಿಲಿಕ್ಕೆ ಕಲೀರಿ. ಹಾವನ್ನು ಹಿಡಿಲಿಕ್ಕೆ ಗೊತ್ತಿಲ್ಲದಿದ್ದೆ ಹಾವಿನ ಬಗ್ಗೆ ಎಂಥದನ್ನು ಹೇಳೋದು? ಹಾವಿನ ಜೊತೆ ಪಳಗಿದ್ರೆ ತಾನೆ ಹಾವಿನ ಬಗ್ಗೆ ಹೇಳಲಿಕ್ಕೆ ಆಗೋದು. ನಾಗರ ಹಾವಿನಲ್ಲಿ ಇಷ್ಟು ಜಾತಿ ಉಂಟು, ಇಂತೆಂಥ ಹಾವುಗಳು, ಇದರಲ್ಲಿ ಇಷ್ಟು ವಿಷಯ ಉಂಟು, ಇದು ಹೀಗೆ 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 ಅಂತೇಳಿ. ಹಾಗೆ ನಮ್ಮ ಒಳಗೆ ಒಂದು ಹಾವು ಉಂಟಲ್ವ, ಅದನ್ನು ಹಿಡಿಲಿಕ್ಕೆ ಕಲೀರಿ. ಯಾರ್ಯಾರು ಹೇಳಿದನ್ನು ಯಾಕೆ ತಿಳ್ಕೊಳ್ತೀರಿ? ಎಲ್ಲರ ಒಳಗೆ ಉಂಟು ಅಂತ ಹೇಳಿದಾರಂತೆ. ಮತ್ತು ಎಲ್ಲರೊಳಗಿರುವ ನಿಮ್ಮೊಳಗೆ ಕೂಡ ಉಂಟಲ್ವ, ಆಗ ನೀವು ಸಹ ಕೂಡ ಆ ಶ್ರೇಷ್ಠ ಸ್ಥಿತಿಯಲ್ಲೆಲ್ಲ ಇರುವುದು. ನೀವು ಕೂಡ ಗುರು ಅಲ್ವ, ನಿಮ್ಮೊಳಗೆ ಕೂಡ ಅದ್ಭುತ ಜ್ಞಾನ ಉಂಟಲ್ವ, ನಿಮ್ಮ ಒಳಗೆ ಇಟ್ಕೊಳ್ಳಿ. ಅದನ್ನು ಕೇಳುವ ರೀತಿ, ನೋಡುವ ದೃಷ್ಟಿ, ತಗೊಳ್ಳೋ ರೀತಿ ಎಲ್ಲ ಸರಿ ಇದ್ದರೆ ಸರಿ, ತಪ್ಪಾದರೆ ತಪ್ಪೇ ಆಗೋದು. ಅವರವರ ಭಾವನೆಗೆ ಬಿಟ್ಟದ್ದು. ಅರ್ಥ ಆಯ್ತಾ?
ಖುಷಿ ಖುಷಿಯಾಗಿರು. திருச்சிற்றம்பலம். ತಿರುಚಿಟ್ರಂಬಲಂ. ಗುರುವೇ ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.